ಏನೇ ಇವಳೆ ಇವಳೆ ಓಯ್ ಓ ಏನ್ ಮಾಡ್ತಿದ್ದೀಯ ಬಾರಿ ಇಲ್ಲಿ ಆಚೆ ಕಡೆ ನಾನಂದ್ರಿಟ್ಟು ತೋಟದಾಗ ಹೋಗ್ತಿದ್ದೀನಿ ತೋಟದ ಹತ್ರ ಹೋಗಿ ಬರ್ತೀನಿ ಕಡೆ ಒತ್ತಾಯ್ತು ಏನಜ ಯಾಕೆ ಹಿಂಗ್ ಕೂಕಡ್ತಿದ್ಯಾ ಏನಾಯ್ತಜ ನನ್ಗೇನ್ ಕೆಲಸ ಮಾಡಕ್ ಬಿಡ್ತೀಯ ಬಿಡಲ್ಲ ನೀನು ಯಾಕೆ ಏನಾಯ್ತು ಎಲ್ಲ ಯಾತು ಇಲ್ಲ ಕಡೆ ನಾನಂದ್ರಿಟ್ಟು ತೋಟತ್ತಾವ ಹೋಗ್ತಿದ್ದೀನಿ ತೋಟತ್ತಾವ ಮೋಟರ್ ಲೈನ್ ಕೊಟ್ಟಿದ್ದಾರೆ ನೀರ್ ಬಿಡೋದಕ್ಕೆ ಅದಕ್ಕೆ ಹೋಗಿ ನೀರ್ ಬಿಡೋದಂತ ಹೋಗ್ತಿದ್ದೀನಿ ಅದಕ್ಕೆ ನಿನ್ಗೊಂದು ಮಾತು ಹೇಳೋಗನಂತ ಹೇಳ್ತಿದ್ದೀನಿ ಕಡಮ್ಮ ಆಟೆಯ ಮತ್ತೆ ತಿರ್ಗಾ ಮತ್ತೆ ಕರೆಂಟ್ ಬಂದಾದ್ಮೇಲೆ ಮತ್ತೆ ನಾನು ಹೋಗಿ ಅಲ್ಲಿ ನೀರು ಬಿಡ್ತಿರ್ತೀನಿ ಇವತ್ತು ಜತ್ಲಾಗ ಹೋಯ್ತು ಅಂತ ನೀನು ಹುಡ್ಕಾಡೋದು ಕೋಪ ಮಾಡ್ಕೊಳೋದು ಬೈಯೋದು ಇವೆಲ್ಲ ಬ್ಯಾಡವೇ ಬೇಡ ಅದಕ್ಕೆ ಒಂದು ಮಾತು ಹೇಳೋಗನಂತ ಕರೆದೆ ಕಡಮ್ಮ ಆಟೆಯ ತಿಂಡಿ ಮಾಡ್ದೇನೆ ತಿಂಡಿ ತಿಂದ ನಂದು ತಿಂಡಿ ತಿನ್ನೋದಿರ್ಲಿ ನೀನ್ ತೋಟದ ಯಾವಾಗ ಹೋಗ್ತಿದ್ಯೋ ಎಲ್ಲಿ ಹೋಗ್ತಿದ್ಯೋ ಕರೆಕ್ಟ್ ಆಗಿ ಹೇಳ್ಬಿಡು ಮತ್ತೆ ನಾಟಕ ಮಾಡ್ಬೇಡ ನಾಟಕ ನಿನ್ ನಾಟಕಗಳು ಒಂದೊಂದ್ ಎರಡಲ್ಲ ನಿನ್ ಅವತಾರಗಳು ನೋಡಿ ನೋಡಿ ನನಗೂ ಸಾಕಾಗ್ಬಿಟ್ಟೈತೆ ನಾನು ಏನಿಲ್ಲ ನಾನು ನೋಡೋವರೆಗೆ ನೋಡ್ತೀನಿ ನಿಂದ ಅವತಾರಗಳು ಜಾಸ್ತಿ ಆಗ್ಬಿಡ್ತು ನಿಂದು ನಮ್ ತವ್ರ ಮನೆಗೆ ಹೋಗ್ಬಿಡ್ತೀನಿ ತವ್ರ ಮನೆಗೆ ಹೋಗ್ತೀಯ ಅಲ್ ಕಡೆ ನಾನೇನೇ ಅಂತದ್ ಮಾಡಿದೆ ಅಂತ ಇವಾಗ ನೀನ್ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ಯೋ ಅಯ್ಯೋ 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 ಅಲ್ಲ ಕಡೆ ಮದ್ವೆ ಆಗಿ ಬಂದು ಮಾರನೇ ದಿವಸ ನಾನು ಇದೇ ಹೇಳ್ತಿದ್ಯಮ್ಮ ಸುಮ್ನೆ ಎದುರಿಸ್ತಿದ್ಯಾ ನನಗೆ ತವ್ರ ಮನೆಗೆ ಹೋಗ್ತೀನಿ ತವ್ರ ಮನೆಗೆ ಹೋಗ್ಬಿಡ್ತೀನಿ ಅಂತ ಎದುರಿಸದೇ ಆಯ್ತು ನಿಂದು ಒಂದ್ ದಿವಸನೂ ಹೋಗ್ಲಿಲ್ಲ ಕಣಮ್ಮ ನೀನ್ ಹಂಗ ನೋಡ್ದ ಈ ವಜ್ಜ ಯಾಕೆ ಹೋಗ್ಬೇಕಿತ್ತ ನಿನಗೆ ಅಲ್ಲ ಒಟ್ನಲ್ಲಿ ನಾನು ಹೋಗ್ಬೇಕು ನಿನ್ ಕಣ ಮುಂದೆ ಅವಾಗ ನಿನ್ ಒಂಥರ ನೆಮ್ಮದಿ ಅಲ್ವಾ ಇನ್ನು ಚೆನ್ನಾಗಿ ಎಲ್ಬೇಕಲ್ಲಿ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ತೋಟದಲ್ಲೆಲ್ಲ ಮಟನ್ನು ಚಿಕನ್ನು ತಿನ್ಕೊಂಡು ಉಣ್ಕೊಂಡು ಎಲ್ಲಾರ ಜೊತೆನೂ ಹಂಗ ಆ ಎಡೆಗೆ ಹೋಗ್ತೀನಿ ಈ ಎಡೆಗೆ ಹೋಗ್ತೀನಿ ಅಂತ ಮಟನ್ ಊಟ ಮಾಡಕ್ ಹೋಗೋದು ಅಲ್ಲಿ ಇಲ್ಲಿ ಹೋಗೋದು ತಿರ್ಗಾಡ್ಕೊಂಡು ಹೆಂಗ ಆರಾಮಾಗಿರ್ತಿದ್ದೆ ನಾನಿದ್ರೆ ಇಲ್ಲಿ ಎಲ್ಲೋದ್ರೂ ಎತ್ಲಾಗ ಹೋದ್ರು ಕಳ್ಸಲ್ಲ ಬೈತೀನಲ್ಲ ಅದಕ್ಕೆ ನಿನಗೆ ನಾನು ಹೋಗ್ಬೇಕು ಒಟ್ನಲ್ಲಿ ಅಲ್ವಾ ಹೋಗ್ತೀನಿ ಕಣ್ ಹೇಳು ಯಾಕಂದ್ರೆ ನಾನು ಹುಷಾರಿರೋಲ್ಲ ನಮ್ಮ ಅಜ್ಜಿಗೆ ಕೂಡ್ ಬೇಯಿಸಾಕೋರು ಯಾರು ಇಲ್ಲ ಮುದ್ದೆ ಮಾಡಾಕ್ಬೇಕು ತಿಂಡಿ ಟೈಮ್ ಸರಿಯಾಗಿ ತಿಂಡಿ ಕೊಡಬೇಕು ಮಾತ್ರೆ ನುಂಗಿಸ್ಬೇಕು ಹೇಳಿ ಹೇಳಿ ಆರೋಗ್ಯ ನೋಡ್ಕೋಬೇಕು ಬಟ್ಟೆ ಎಲ್ಲ ತೊಳಿತಿರ್ಬೇಕು ಅವ ಅಜ್ಜಂಗೆ ಯಾರಿದ್ದಾರೆ ಅಂತ ನಾನು ಇರ್ತೀನಲ್ಲ ನಾನು ನಾನು ಮೊದ್ಲು ಮಕ್ಕುಕ್ಕಬೇಕು ನನಗ್ ಮೊದ್ಲು ಬುದ್ಧಿ ಇಲ್ಲ ಕಣಿ ಹೇಳು ಹೋಗ್ಲಿ ಬಿಡೆ ಏನ ಬಾಯಿ ಮಾತಿಗಂಗಂತ ಹೇಳ್ದೆ ಕಣೆ ನೀನು ಎದುರಿಸ್ತಿದ್ದಲ್ಲ ಅದಕ್ಕೆ ಬಾಯಿ ಮಾತಿಗಂಗೆ ಹೇಳ್ದಮ್ಮ ಅದಕ್ಕೆ ಯಾಕೆ ಹಿಂಗೆ ಕೋಪ ಮಾಡ್ಕೊಳ್ತಿದ್ಯಾ ಹೋಗ್ಲು ಬಿಡು ಸುಮ್ಕಿರೇ ಹಂಗೆ ಕೋಪ ಮಾಡ್ಕೊಬಿಡವು ಬೆಳಗ್ಗೆ ಯಾಕೆ ಹಿಂಗೆ ಕೋಪ ಮಾಡ್ಕೊಳ್ತೀಯ ಯಾಕೆ ಹಿಂಗ ಅನ್ನಿಸ್ತಿದ್ಯಾ ಸುಮ್ಕಿರ ನಿನ್ ದಮ್ಮಯ್ಯ ಅಂತೀನಿ ನಿನ್ಗೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ಬಾರಮ್ಮ ನೀನು ನನ್ನ ಜೊತೆನೆ ಬಾ ತೋಟದ ಹತ್ರ ಬೇಕಾದ್ರೆ ಇಬ್ಬರಾಳು ಹೋಗ್ಬಿಟ್ಟು ನೀನು ತೋಟದಲ್ಲಿ ಏನಾದ್ರು ಅವರೆಕಾಯಿ ಅದು ಇದು ಒಂದ್ ಸ್ವಲ್ಪ ಕಿತ್ಕೋಬೇಕಿತ್ತಲ್ಲ ಅವರೆಕಾಯಿ ಎಲ್ಲ ಕಿತ್ಕೊಂಡು ನೀನು ಬಿಡಿಸ್ಕೊಂಡು ಅಲ್ಲಿ ಒಂದ್ರಿಟ್ಟು ಅದು ಇದು ಕೆಲಸ ಮಾಡ್ಕ ನಾನು ಇನ್ನೇನು ಒಂದ್ರಿಟ್ಟು ತೋಟದಲ್ಲಿ 3 ಗಂಟೆ ಟೈಮು ನೀರು ಬಿಟ್ಬಿಟ್ಟು ಹಿಂಗ್ ರಪ್ಪನ ಬಂದ್ಬಿಡೋಣ ಬಾರಮ್ಮ ನಾನು ಎಲ್ಲೂ ಹೋಗಲ್ಲ ಅಯ್ಯ 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 ಏನೋ ಒಂದ್ ದಿವಸ ಅಪರೂಪಕ್ಕೆ ನಾನು ಗೌಡ್ರು ನಮ್ಮ ರಂಗಜ್ಜ ಏಡಿಕಾಯಿ ಇಟ್ಕೊಂಬಂದ್ಬಿಟ್ಟು ಏನೋ ತಿನ್ನನಂತ ಆಸೆಗೆ ಏನೋ ಇಟ್ಕೊಂಬಂದ್ರೆ ಅದನ್ನೇ ದೊಡ್ಡ ರಾಧ ಅಂತ ಮಾಡ್ಬಿಟ್ರಿ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಅತ್ಲಾಗಿ ಏನೋ ದೊಡ್ಡದಾಗೇನೋ ತಪ್ಪು ಮಾಡಿದೀವಿ ಅನ್ನಂಗೆ ಅದ್ಯಾಕೆ ಹಿಂಗ ಆಡೋದ್ ಕಲ್ತಿದಿರೋ ಏನೋ ಆ ಭಗವಂತಂಗ್ ಗೊತ್ತಮ್ಮ ಅತ್ಲಾಗಿ ನೆನ್ನೆ ವಿಷಯನ ನೆನ್ನೆಗೆ ಬಿಟ್ಬಿಡ್ಬೇಕು ಅದು ನಿನ್ನೆ ದೊಡ್ಡ ಮಾಡ್ತಾ ಹೋಗ್ಬಾರ್ದು ಗೊತ್ತಾ ನಿನ್ಗೆ ನೋಡಿಲೆ ಏನ್ ದೊಡ್ಡ ಮಾಡ್ತಾ ಹೋಗ್ಬಾರ್ದು ಮಾಡೋದೆಲ್ಲ ಮಾಡ್ಬಿಟ್ಟು ತಿರ್ಗಾ ದೊಡ್ಡದ್ ಮಾಡ್ತಾ ಹೋಗ್ಬಾರ್ದು ನೆನ್ನೆ ವಿಷಯ ನೆನ್ನೆಗೆ ಬಿಡ್ಬೇಕು ಅಂತ ಹೇಳ್ತೀಯ ಅಲ್ಲ ನೆನ್ನೆ ಹೋಗಿದ್ರಲ್ಲ ಇಟ್ಕೊಂಬರಕ್ಕೆ ಅಲ್ಲೇನಾದ್ರೂ ಹುಳಾವು ಅಪ್ಲೆ ಏನಾದ್ರು ಮುಟ್ಬಿಡೋದು ಕೈ ಕಾಲೇನಾದ್ರೂ ಅಲ್ಲಿ ನೀರಲ್ಲೆಲ್ಲ ಎಲ್ಲ ಕರಗಿರೋದು ಮುಳ್ಳು ಅಂತೆ ಗ್ಲಾಸ್ ಅಂತೆ ಅದು ಇದು ಎಲ್ಲ ಇರ್ತವೆ ಏನಾದ್ರೂ ಒಂದಿಟ್ಟು ಕಾಲಿಗೆ ಹೊಡ್ಕೊಳ್ಳೋದು ಏನಾದ್ರೂ ಗಾಯಪಾಯ ಆಗ್ಬಿಟ್ರೆ ಶುಗರ್ ಇರೋರಿಗೆ ಅಯ್ಯ ಅನ್ನಿಸ್ತೀರಾ ತಿಂಗಳಾಗತ್ತೆ ಅಯ್ಯ ಅನ್ನೋರು ಯಾರು ನಿಮ್ ಜೊತೆ ನನಗ್ ಬರ್ತಾ ಇರೋ ಕೋಪ ನೋಡಿಲಿ ತಗೊಂಡ್ಬಿಟ್ಟು ಏನಾರು ತಗೊಂಡು ಏರಿಕ್ ಬಿಡೋಣ ಕೋಪ ಬರುತ್ತೆ ನಿನ್ಗೆ ನೀನ್ ಮಾಡೋ ಅವತಾರಗಳಿಗೆ ಹೇಳೋದನ್ ಮಾತು ಕೇಳಲ್ಲ ಏನಿಲ್ಲ ನ್ಯಾವಾಗ ತಿಂಡಿ ತಿನ್ನಲ್ಲ ನ್ಯಾವಾಗ ಊಟ ಮಾಡಲ್ಲ ಹೋಗ್ಬಿಡ್ತೀರಾ 3 ಜನನು ಸರಿ ಇದಾರೆ ಅತ್ಲಾಗಿ ಎಲ್ ಬೇಕಲ್ಲಿ ಕೂತ್ಕೊಳ್ಳೋದು ಹರಟೆ ಹೊಡ್ಕೊಳ್ಳೋದು ಆ ಗಿರಿಶಿ ಹೋಟ್ಲಲ್ಲಿ ಅವ್ನು ಟೀನಲ್ಲ ಅದೇನಾಗ್ತಾನೋ ಏನೋ ಗೊತ್ತಿಲ್ಲ ನಾವ್ ಮಾಡೋ ಟೀ ಕುಡಿದೆ ಅಂದ್ರೆ ಕುಡಿಯಲ್ಲ ಅವ್ನ ಹೋಟ್ಲಲ್ಲಿ ಮಾತ್ರ ಹೋಗ್ಬಿಟ್ಟು ಗಂಟೆಗೆ ಒಂದೊಂದ್ಸಲಿ ಟೀ ಕುಡ್ಕೊಂಡು ಹರಟೆ ಹೊಡ್ಕೊಂಡು ಅಲ್ಲಿ ಗಂಟೆ ಕೂತ್ಕೊಂಡ್ಬಿಡ್ರಿ ಇನ್ನೇನ್ ಮನೆ ಅನ್ನೋದು ಜಾನ್ ಇಲ್ಲ ನಿಮ್ಗೆ ಹೋಗ್ಲಿ ಬಿಡೋ ಬೈಬಿಡೋ ಏನು ತಪ್ಪಾಗೋಯ್ತು ಕಣೆ ಸುಮ್ಕಿರೇ ನಿನ್ ದಮ್ಮಯ್ಯ ಅಂತೀನಿ ಮನೆ ಆಚೆ ಕಡೆ ನಿನ್ಕೊಂಡ್ಬಿಟ್ಟು ಹಿಂಗ್ ಬೈತಿದ್ರೆ ಅಕ್ಕಪಕ್ಕದವ್ರು ಯಾರಾದ್ರೂ ಏನಂತಾರೆ ನೀನೇ ಹಿಂಗ್ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಅಕ್ಕಪಕ್ಕದವ್ರು ಯಾರಾದ್ರೂ ಮರ್ಯಾದೆ ಕೊಡ್ತಾರೇನೆ ಸುಮ್ಕಿರಿ ನಿನ್ ದಮ್ಮಯ್ಯ ಅಂತೀನಿ ಹಿಂಗ್ ಆಡ್ಬಿಡೋ ಅಯ್ಯೋ ಭಗವಂತ ಯಾವ ಗ್ಯಾಚಾರಕ್ಕೆ ನಾನು ಬೆಳಿಗ್ಗೆ ನೆನ್ನೆ ಯಾರ ಮಕ ಎದ್ದು ಮಕ ನೋಡ್ಕೊಂಡು ಹೋಗಿದ್ನೋ ಏನ ಗ್ಯಾಚಾರಕ್ಕೆ ಅತ್ಲಾಗಿ ಹೋಗ್ಬಿಟ್ಟು ಅತ್ಲಾಗಿ ನಿಮ್ ಕೈಲಿ ಬಯಸ್ಕೊಳ್ಳೋದಾಗ್ತೈತಮ್ಮ ಅತ್ಲಾಗಿ ಸುಮ್ಕಿರ್ತಾಯಿ ಇನ್ನೊಂದ್ ದಿವಸ ಎಲ್ಲೂ ಹೋಗಲ್ ಕಣ್ ಸುಮ್ಕಿರೇ ಬಿಡತ್ಲಾಗಿ ಹೋಗ್ಲಿ ಬಿಡತ್ಲಾಗಿ ಎಲ್ಲೂ ಹೋಗಲ್ ಕಣ್ ಬಿಡೆ
ಹಾಸ್ಗಳ್ನ ಹೋಗ್ಬಿಟ್ಟು ನೀನೇ ಒಂದ್ರಿಟ್ಟು ಮೇವ್ ಹಾಕಿ ಬಂದ್ಬಿಡು. ನಾನು ಆರಾಮಾಗಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಆರಾಮಾಗಿ ಟಿವಿ ಗಿಬಿ ನೋಡ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. ನನ್ನ ಕೈಲಂತೂ ಆಗಲ್ ಕಣಮ್ಮ, ನಿನ್ ಕೈಲಿ ಬಯಸ್ಕೊಳೋದಕ್ಕೆ. ನಾನು ಹೋಗಲ್ಲ, ತೋಟದ ಹೋಗಲ್ಲ, ನೀರು ಬಿಡಲ್ಲ, ಹೊಲತ್ತಾವ್ಲು ಹೋಗಲ್ಲ, ಹೊಲತ್ತಾವ್ಲು ಕೆಲಸ ಮಾಡಲ್ಲ. ಆರಾಮಾಗಿದು ಮಂತವ ಆರಾಮಾಗಿ ಮಂಚದ ಮೇಲೆ ಮಲ್ಕೊಂಡ್ಬಿಡ್ತೀನಿ. ನೀನೆ ಅದೇನೇನ್ ಕೆಲಸ ಆಯ್ತೋ ನೀನೆ ಮಾಡ್ಕೊಂಡ್ ಬಂದ್ಬಿಡು, ಹೋಗು. ನಾನು ಎಲ್ಲೂ ಹೋಗಲ್ ಕಡೆ. ಆಯ್ತಾಯ್ತು, ನನಗ್ ಗೊತ್ತಾಯ್ತು ನಿನ್ ನಾಟಕಗಳು. ನಡಿ ಸಾಕು, ಕಂಡವ್ರೆ. ಈ ಏನೋ ಒಂದೆರಡು ಮಾತು ಅಂದ ತಕ್ಷಣ ಅಲ್ಲೇ ಅಲ್ಲಿ ಹೋಗಲ್ಲ, ಇಲ್ಲಿ ಹೋಗಲ್ಲ, ಕೆಲಸ ಮಾಡಲ್ಲ, ಹೊಲತ್ತ ಹೋಗಲ್ಲ, ತೋಟತ್ತ ಹೋಗಲ್ಲ ಅಂತ ಬೇಕು ಬೇಕು ಅಂತ ಎದುರಿಸ್ತಿದ್ಯಾ, ಎಲ್ಲೂ ಕಳ್ಸಲ್ಲ ಅಂತ. ನಿನ್ ನಾಟಕಗಳು ಒಂದೊಂದೆರಡು ಇಡಲ್ಲ, ನನಗ್ ಚೆನ್ನಾಗ್ ಗೊತ್ತೈತೆ. ನಡಿ ಸಾಕಿನ್ನು. ನಮ್ಮ ಅಜ್ಜಿ ಏನು ಮಕಾಮೂಲಾದ್ ನೋಡೋದು ಹಿಂಗ್ ಬೊಯ್ಯುತ್ತೆ ಬಾಯಿ ಬಂದಂಗೆ. ಥೋ ಹೋಗತ್ಲಾಗಿ ಏನ್ ಬೊಯ್ಯೋದಕ್ಕೇನು ಒಂದು ಇದ್ ಬೇಡ್ವಾ? ಬಾಯಿ ಬಂದಂಗೆ ಬೊಯ್ತತ್ತಲ್ಲಪ್ಪ. ಆ ಏನ್ ಮಾಡ್ದಲೇ ಇರೋ ತಪ್ಪು ಮಾಡಿದೀವ ನಂಗೇನೆ. ಆ ರಂಗಜ್ಜು ಮನೆಯಲ್ಲೂ ಆ ಗೌರಜ್ಜಿನೂ ಹಂಗೆ ಬೊಯ್ಯುತ್ತ, ಏನು ಬೊಯ್ಯಲ್ಲ. ಏನೋ ಹೋಗ್ಲಿ ಅತ್ಲಾಗ ಇಟ್ಕೊಂಬಂದು ತಿರ್ಕೊಂಡ್ ಬಂದಾರಲ್ಲ ಮಾಡ್ಕೊಂಡ್ ಅಂತ ಅನ್ಗು ಸುಮ್ನಾಗ್ತಾರೆ. ಅಯ್ಯೋ ನಮ್ಮ ಅಜ್ಜಿ ಏನು ಬಾಯೇನಿಲ್ಲಲ್ಲ ಇವಳ್ದು. ಅಯ್ಯೋ ಭಗವಂತ, ಏನಪ್ಪ ಮಾಡೋದು ಇವಳು ಹಿಂಗ್ ಬೊಯ್ದ್ರೆ? ಆ ಯೋ 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 ಒಂದೇ ತಪ್ಪು ಇಟ್ಕೊಂಡ್ಬಿಟ್ಟು ಏನ್ ರಾತ್ರಿಯಿಂದ ಅಯ್ಯೋ ಅನ್ನಿಸಿದಳ ಹಂಗೆ. ಹೋಗೋಣ, ಏನಾರ ಮಾಡ್ಕೊಳ್ಳಿ. ಮೊದ್ಲು ತೋಟದ ಹತ್ರ ಹೋಗ್ಬಿಟ್ಟು ನೀರ್ ಬಿಡೋಣ. ಈ ನಮ್ ಸಣ್ಣವನ್ ಬೇರೆ ಅಲ್ಲೇ ಇರ್ಬೇಕು ತಾತ, ನಾನು ತೋಟದ ಹತ್ರ ಹೋಗಿರ್ತೀನಿ ಬಾರ್ತಾತ ಅಂತ ಬೇರೆ ಹೇಳಿದ್ದ. ಅರ್ಜೆಂಟಾಗಿ ಹೋಗ್ತೀನಿ, ಹೋಗ್ಬಿಟ್ಟು ನೀರ್ ಬಿಟ್ಟು ನೆಮ್ಮದಿ ಆಗಾರ ಬಂದ್ಬಿಟ್ಟು ಮಲ್ಕೊಂತೀನಿ ಒಂದ್ಗಳಿಗೆ. ನೆನ್ನೆ ಒಂಥರ ಸಾಕಾಗೋಂಗ್ ಆಗೋಯ್ತು ನನಗೂ ಅತ್ಲಾಗಿ. ಇದೇನಪ್ಪ ಇದು? ನೀರ್ ಬಿಟ್ಟು ಬಂದಿದ್ದೀನಿ, ಮೋಟ್ರೆಲ್ಲ ಆನ್ ಮಾಡೇ ಬಂದಿದ್ದೀನಿ, ನೀರೇ ಬರ್ತಿಲ್ಲ. ಆ ಈ ಪೈಪಲ್ಲಿ ನೀರು ಬರ್ಬೇಕಿತ್ತಲ್ಲ ಕೆಳಗಡೆ, ಈ ಮೂಲೆಯಲ್ಲಿ ಪೈಪಲ್ಲಿ ಇಷ್ಟೊತ್ತಾದ್ರೂ ನೀರು ಬಂದಿಲ್ವಲ್ಲ, ಇದೇನಾಯ್ತಂತ ಕಾಣೋಣ. ಕರೆಂಟ್ ಆಯ್ತೋ ಏನು, ಕರೆಂಟ್ ಹೋಯ್ತು? ಒಂದ್ಸಲಿ ನೋಡ್ಕೊಂಬರ್ತೀನಿ ತಡಿ. ಆ ಪಕ್ಕದವ್ರು ಅವ್ನು ನಮ್ಮ ಜಗಣಿದಾನೆ, ಅವನಿಗೆ ಕೂಗ್ ಕರಿತೀನಿ ತಡಿ. ಪಕ್ಕದ ತೋಟದವನು ನೀರು ಬಿಟ್ಟಿದ್ದಾನೆ, ಅವನು ಕರೆಂಟ್ ಐತಾ ಇಲ್ಲ ಅಂತ, ಅವ್ರ ಮೋಟ್ರು ಆನ್ ಆಗೈತಾ ಆಗಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಎಲ್ಲ ಪಾಪ ಲೇ ಜಗಣ. ಹೋ ಈ ಹುಡ್ಗ ಏನಪ್ಪ ಕೂಕೊಂಡ್ರು ಸುಮ್ಮನೆ ನೀರು ಬಿಡ್ತಿದ್ದಾನೆ, ಗುದ್ಲಿ ತಗೊಂಡ್ಬಿಟ್ಟು ನೀರು ತೆಗಿತಿದ್ದಾನೆ. ಪಾಪಲೇ ಇಲ್ಲೇ ನಾನ್ ಕಣೋ ಶಂಕರಾಜು, ಈ ಕಡೆ ತಿರ್ಗಾ, ಆ ಕಡೆ ಅಲ್ಲೋ. ಇಲ್ಲಿ. ಓಹೋ ಏನಜೋ ಇದಾಕಜ ಹಿಂಗ್ ಕೂಕಡ್ತಿದೀಯೋ? ಯಾಕಜ ಶಂಕರಜ್ಜ, ಯಾಕೆ ಏನಾಯ್ತಜೋ? ಪಾಪ ಯಾತು ಇಲ್ಕೊಳ್ಳಿ ಪಾಪ, ನೀರ್ ಬಿಟ್ಟಿದ್ಯಲ್ಲ, ಮೋಟ್ರು ಆನ್ ಆಗೈತಲ್ಲ, ನೀರ್ ಬರ್ತೈತಲ್ಲ ನಿಮ್ ತೋಟದಲ್ಲಿ, ಬರ್ತೈತೇನೋ? ಉಕಣಜ ನೀರ್ ಬರ್ತೈತೆ ನೋಡಿಲಿ. ನಾನ್ ನೀರ್ ಬಿಡ್ತಿದೀನಿ ಅವಾಗ್ಲಿಂದ, ನೋಡು ಆಪ್ ಆಗಿಲ್ಲ ಏನಿಲ್ಲಪ್ಪ, ಆರಾಮಾಗಿ ಬರ್ತೈತೆ. ಅದಕ್ಕಜ ಹಿಂಗ್ ಕೇಳ್ತಿದ್ಯಾ? ಯಾಕೆ ನಿಮ್ ಮೋಟ್ರಲ್ಲಿ ನೀರ್ ಬರ್ತಿಲ್ವಾ? ಇಲ್ಕೊಳ್ಳ ಪಾಪ. ಅದ್ರ ಮನ್ಕಾಯಿ ಇವಾಗ ಅದಕ್ಕೇನಾಯ್ತಂತ ಕಾಣೋನು. ಇಲ್ಲೇ ನೀರೇ ಬರ್ತಿಲ್ವದಲ್ಲ, ಹಂಗಾರೆ ನೀರ್ ಬರ್ತೈತನಪ್ಪ. ಕರೆಂಟ್ ಹೋಗಿರಲ್ವಲ್ಲ ಪಾಪ? ಏನಜ ಹಿಂಗ್ ಹೇಳ್ತಿದ್ಯಾ ನೀನು? ಇಲ್ಲ ಕಣಜು, ನೀರ್ ಮೋಟ್ರು ಅದು ಕರೆಂಟ್ ಬಂದಾಗ್ಲಿಂದ ನಾನು ಮೋಟ್ರ್ ಆನ್ ಮಾಡಿರೋದು ಆಪೆ ಮಾಡಿಲ್ಲ ಕಣಜ, ಆರಾಮಾಗಿ ನೀರ್ ಬರ್ತೈತೆ. ಯಾಕಜ ಏನ್ ತೊಂದ್ರೆ ಆಗೈತಜೋ? ಬರ್ಬೇಕೇನಜ? ಪಾಪ ಮುಖಂಡ್ ಬಾರ್ಲಾ ಇಲ್ಲಿ, ಅದ್ ಏನಾಗೈತಂತ ಗೊತ್ತಿಲ್ಲ ಕಣ್ಲ ಪಾಪ. ಇವಾಗಿನ್ನು ಒಂದ್ ಕಾಲ್ ಗಂಟೆ ಹಿಂದೆ ಮೋಟ್ರ್ ಆನ್ ಮಾಡಿ ಬಂದಿದ್ದೀನಿ, ಇಲ್ಲ ನೀರೇ ಬರ್ತಿಲ್ ಕಳ್ಳ ಪಾಪ. ಅದ್ ಏನಾಯ್ತಂತ ಕಾಣನ್ ಇವಾಗ. ಒಳ್ಳೆ ಪದ್ಧತಿ ಆಗೋಯ್ತಲ್ಲ. ಯಾಕಜ ಹಿಂಗ್ ಕೇಳ್ತಿದ್ಯಾ? ಅಲ್ಲ ಮೋಟ್ರ್ ಕರೆಕ್ಟ್ ಆಗಿ ಆನ್ ಮಾಡಿಲ್ಲ ನೋಡ್ದೇನಜ ನೀನು? ಮತ್ ನೀನು ಏನು ನೋಡ್ದಲ್ಲ ಸುಮ್ನೆ ಬಂದ್ಬಿಟ್ಟು ನೀನು ನೀರ್ ಬರ್ತಿಲ್ಲ ಅಂತ ಇದ್ ಮಾಡಿಯಾ ನೀನು? ಏನಾದ್ರು ಪ್ರಾಬ್ಲಮ್ ಏನಾರು ಆಗಿತ್ತ ಯಾವತ್ತಾದ್ರು? ಇಲ್ಲ ಕಳ್ಳ ಪಾಪ, ಒಂದ್ ಈಟೆ ಇಟ್ಟು ಏನು ತೊಂದ್ರೆ ಆಗಿರಲ್ಲ ಕಳ್ಳ. ಆರಾಮಾಗಿ ನೀರ್ ಬರ್ತಿತ್ತು ಕಳ್ಳ. ಅದ್ರ ಮನ್ಕಾಯಿ ಹೋಗ ಇವತ್ತೆ ಅದೇನಾಗೈತಂತ ಗೊತ್ತಿಲ್ಲ, ಏನ್ ಎಡ್ವಟ್ ಕೊಟ್ಟೈತಂತ ಗೊತ್ತಿಲ್ಲ ಕಳ್ಳ ಪಾಪ. ಅಲ್ಲ ಕಣ ಜೋ, ನೀನೊಂದ್ ರೇಟು ಕರೆಕ್ಟ್ ಆಗಿ ನೋಡ್ಕೊಂಡ್ ಬರ್ಬೇಕಿತ್ತಾನೆ ನೀನು. ಮತ್ತೆ ಗೇಟ್ ವಾಲ್ ಎಲ್ಲ ಕರೆಕ್ಟ್ ಆಗಿ ಆನ್ ಮಾಡಿದ್ಯಾ, ಆಫ್ ಮಾಡಿದ್ಯಾ, ಅವೆಲ್ಲ ಕರೆಕ್ಟ್ ಆಗಿ ನೋಡ್ಕೋಬೇಕಣ್ಣ ಜೋ. ಎಲ್ಲಾರ ಪೈಪ್ ಏನಾರ ಒಡೆದೋಗೈತೋ, ಇಲ್ಲ ಮೋಟ್ರ್ ಆನ್ ಆಗೈತೋ, ಆನ್ ಆಗಿಲ್ವೋ, ಇಲ್ಲ ನಿಮ್ದೇನು ಬಾವಿಲಿ ನೀರ್ ಚೆನ್ನಾಗಿ ಬಿದ್ದಿತ್ತಲ್ಲ, ಮತ್ತೆ ನೀರ್ ಇಲ್ದಂಗೆ ಏನಾರ ಆಗೈತೋ ಒಂದ್ಸಲಿ ನೋಡ್ಕೋಬೇಕಣಜ ನೀನು. ಇಲ್ಲಿ ಬಂದ್ಬಿಟ್ಟು ನೀನು ಸುಮ್ಕೆ ಬರ್ತೈತಾ ಅಂತ ಕೇಳಿದ್ರೆ ಎತ್ಲಾಗಿಂದ ಬರುತ್ತೆ. ನೀನು ಇಷ್ಟೊಂದು ಅನುಭವಸ್ತಾ ಆಗ್ಬಿಟ್ಟು ತಿರ್ಗಾ ನೀನು ಆ ಕಡೆಯಿಂದ ಈ ಕಡೆ ನೀನ ಇದ್ ಮಾಡ್ತಿದ್ಯಲ್ಲ ನೀನು, ನಿನಗ್ ಗೊತ್ತಾಗಲ್ವಾ? ನಡಿ ನೋಡ್ಕೊಂಬರೋಣ. ಮುಖಂಡ್ ಬಾರ್ಲ ಪಾಪ ಜಗಣ್ಣ ಇಲ್ಲಿ. ನನಗ್ ಗೊತ್ತಾಗಲ್ ಕಣ್ ಬಾರು. ನನಗ್ ಗೊತ್ತಾಗಿದ್ರೆ ನಿನಗೆ ಹಾಕ್ಲಾ ಪಾಪ ಕರಿತಿದ್ದೆ. ಇವ್ ನಮ್ ರಂಗಜ್ಜಂಗ್ ಅನುಭವ ಆಯ್ತು ಕಣಪ್ಪ, ನನಗಷ್ಟೊಂದು ಅನುಭವ ಇಲ್ಲ ಏನಿಲ್ಲ. ರಂಗಜ್ಜ ಅನ್ನೊಂದ್ ಗೌಡ್ರು ಇದ್ದಿದ್ರೆ ಸರಿ ಆಗ್ಬಿಡೋದು. ಯಾಕೆ ನೀರೇ ಬರ್ತಿಲ್ ಕಡ್ಲ ಪಾಪ ಈ ಬೇಸಿಗೆಲಿ. ಅದ್ ಏನಾಯ್ತು ಏನೋ ಗೊತ್ತಿಲ್ ಕಳ್ಳಿ. ಈ ಬೇಸಿಗೆಲ್ಲ ಕರೆಕ್ಟ್ ಆಗಿ ನೀರ್ ಬೇಕಣು. ಮಳೆಗಾಲದಲ್ಲಿ ಆರಾಮಾಗಿ ಮೋಟ್ರ್ ಓಡ್ತಿರುತ್ತೆ. ಈ ಬೇಸಿಗೆ ಬಂದ್ಬಿಟ್ರೆ ನೀರಿನ ಅವಶ್ಯಕತೆ ತೋಟಕ್ಕೆಲ್ಲ ಐತೆ. ಇಲ್ಲ ಅಂದ್ರೆ ಹಳ್ಳೆಲ್ಲ ಉದ್ರೋಗ್ಬಿಡ್ತಾವ್ ಕಣೋ, ತೋಟ ಎಲ್ಲ ಹಾಳಾಗೋಗ್ಬಿಡ್ತಾವ್ ಕಳ್ಳ ಪಾಪ.
ಬಾರಪ್ಪ ಮೊದ್ಲು ನೀರ್ ಬಿಡ್ಬೇಕಣ್ ಬಾರೋ. ಅಲ್ಲೇ ನಾನು ಒಂದ್ 2-3 ದಿವಸದಿಂದ ನೀರ್ ಬಿಟ್ಟಲ್ಲ ಏನಿಲ್ಲ. ನಮ್ಮ ಅಜ್ಜಿ ಇನ್ನೇನ್ ಬಿಡ್ಗಿಡಲ್ ಕಣಪ್ಪ. ಮೊದ್ಲೇ ಕೋಪ ಮಾಡ್ಕೊಂಡು ಕುಂತೈತ್ ನಮ್ಮ ಅಜ್ಜಿ. ಅಲ್ಲಿ ಇಲ್ಲಿ ಏಡಿ ಹಿಡಿಯಕ್ಕೆ ಮೀನ್ ಹಿಡಿಯಕ್ಕೆ ಅಲ್ಲಿ ಇಲ್ಲಿ ಹೋಗ್ತೀರಾ, ತೋಟದಲ್ಲಿ ಪಾರ್ಟಿ ಮಾಡ್ಕೊಂಡು ತಿಂತೀರಾ, ಇಂಥವೆಲ್ಲ ನೋಡಕ್ ಜ್ಞಾನ ಇಲ್ವಾ ನಿನ್ಗೆ ಅಂತ ತಿರ್ಗಾ ಬೊಯ್ಯುತ್ ಕಣಪ್ಪ. ಅತ್ಲಾಗ ಎಷ್ಟಂತ ಮಕ್ ಕೂಗಿಸ್ಕೊಂಡ ನಮ್ಮ ಅಜ್ಜಿ ಕೈಲಿ. ಬಾರ್ಲ ಪಾಪ ಹೋಗೋಣ ಬೇಗ ಹೋಗ್. ಆಗ್ಬೇಕಾಗಿದ್ದೆ ನಿನ್ಗೆ ನಡಿ. ಏನ್ ಕಡಿಮೆ ಅಲ್ಲ ನೀನು. ಆ ರಂಗಜ್ಜುಗು ಶಂಕರಜ್ಜುಗು ಹೇಳ್ಕೊಂಡ್ ಕರ್ಕೊಂಡು ಹೋಗೈತ್ ನಿನ್ನೆ. ಓಯ್ ಬರಲ್ಲ ಪಾಪಲೇ. ಬರ್ರಿ ಬರ್ರಿ. ಆ ಜಗಣ್ಣನು ಆ ನಿಂಗಣ್ಣ ಅವರೆಲ್ಲಾನು ನಮಗ್ ಬಿಟ್ಟೆ ಎಲ್ಲ ಹಿಡ್ಕೊಂಬಂದ್ ತಿಂತಾರೆ. ನಾವ್ ಯಾರಿಗೂ ಏನ್ ಕಡಿಮೆ ಅಲ್ಲ. ಬರ್ರಿ ಹಿಡ್ಕೊಂಬರೋಣ ಅಂತ ಉಬ್ಬ ಹತ್ತಸ್ಕೊಂಡ್ ಕರ್ಕೊಂಡು ಹೋಗಿರೋದ್ ಗೊತ್ತಿಲ್ಲ ಅಂತ ಕಾಣ್ತೀಯ. ನಿನ್ಗೆ ಆಗ್ಬೇಕಾಗಿದ್ದೆ ನಡಿ ನಿನಗೆ. ಸಾಕಜ್ಜಿನೂ ಬೈಬೇಕು, ಗೌರಜ್ಜಿನೂ ಬರ್ಬೇಕು ಬೈಬೇಕು, ಗೌಡ್ರು ಹೆಂಗಸ್ರು ಅಮ್ಮಾರು ಬೈಬೇಕು ನಿನ್ಗೆ. ಇನ್ನೊಂದ್ ರೀಟು ಬೈಬೇಕಿತ್ತು. ಅಕ್ಕೊಟ್ಟವ್ರನ್ನ ಯಾರು? ನಾನೇ ಹೋಗ್ಬಿಟ್ಟು ಅಕ್ಕೊಟ್ಟೆ ಸರಿಯಾಗೇನೆ. ಶಂಕರಜ್ಜ ಹೋಗ್ಬಿಟ್ಟು ಅರ್ಧ ಹಾಕಿರಲ್ ಹೋಗಿ ನಿಂತೈತೆ. ರಂಗಜ್ಜ ಈಜ್ ಹೊಡಿತೈತೆ. ಅಲ್ಲಿ ಏನಾದ್ರೂ ಆ ವಯಸ್ಸಾಗಿರೋ ಮುತ್ಕುರುಗಳಿಗೆ ಏನಾರು ಆದ್ರೆ ಯಾರು ಹೊಣೆ ಹಾಕ್ತಾರಂತ ನಾನು ಚೆನ್ನಾಗಿ ಹಾಕೊಟ್ಟಿದ್ದು. ಅದಕ್ಕೆ ಸಾಕಜ್ಜಿ ಬಂದ್ಬಿಟ್ಟು ಮಕ್ ಮುಗ್ದೋಗಿದ್ದು ನೆನ್ನೆ. ನಾನು ಅಂತ ಮಾತ್ರ ಬಾಯಿ ಬಿಟ್ಟೆ ಅಜ್ಜಿ ಅಂತಾನೆ ಹೇಳ್ ಬಂದಿದ್ದೆ. ಅದಕ್ಕೇನೆ ನೀ ಶಂಕರಜ್ಜಂಗೆ ಮಕ್ ಹೋಗಿತ್ತಿರೋದು. ಇನ್ನೊಂಚೂರು ಬೈಬೇಕಿತ್ತು. ಆದ್ರೆ ಏನ್ ಮಾಡ್ತೀಯ ಅತ್ಲಾಗಿ? ಮೋಟ್ರ್ ಬೇರೆ ಏನೋ ತೊಂದರೆ ಆಗೈತೆ ಅಂತ ಬೇಜಾರು ಮಾಡ್ಕೊಂಡೈತೆ. ಅದೊಂದು ರೆಡಿ ಮಾಡಿ ಕೊಡ್ಬೇಕು ಅತ್ಲಾಗ. ಇಲ್ಲ ಅಂದ್ರೆ ಓಲು ಬೇಜಾರು ಮಾಡ್ಕೊಳತ್ ಪಾಪ. ಸುಮ್ಮಕ್ಕೆ ಇರ್ರಜ್ಜ ಅಂತ ಹೇಳಿದ್ರೆ ಇಲ್ದವೆಲ್ಲ ಮಾಡ್ತಾರೆ ಇವ್ರು. ಇವ್ರೇನ್ ಸಾಮಾನ್ಯದ ಮುದುಕ್ರಲ್ಲ ಇವ್ರು. ಹೇಳದ್ ಮಾತ್ ಕೇಳಲ್ಲ ಏನಿಲ್ಲ, ಕುಣಿದಾಡ್ತಿರ್ತಾರ ಹಂಗೆ. ಈ ಗೌಡ್ರನು ನಮ್ ರಂಗಜ್ಜ ಈ ಶಂಕರಜ್ಜ ಇದಾರಲ್ಲ, ಓಹೋ ಮೊನ್ನೆ ಯಾವ್ದೋ ಎಡೆಗೆ ಹೋಗ್ಬೇಕು, ಮಟನ್ ಊಟ ಆಯ್ತಂತ ಕರ್ಕೊಂಡು ಹೋಗ್ಬಿಟ್ಟು ಆ ರಂಗಜ್ಜಂಗೆ ಎತ್ತಾಕ್ಬಿಟ್ಟು ಬೇಡ ಮಕಾಡೆ ಮಲಗಿಸ್ಬಿಟ್ಟಿತ್ತು. ಹೆಂಗ ಒಂದ್ ರೇಟು ಬಚಾವಾಗಿದ್ದಾರೆ. ಈ ವಜ್ಜ ಮಾಡೋದು ಒಂದೊಂದ್ ಎರಡಲ್ಲ. ಕೈಯೋ ಕಾಲೋ ಏನಾರು ಮುರ್ಕೊಂಡು ಹೋಗ್ಬಿಟ್ರೆ ಈ ವಯಸ್ಸಾದ ಕಾಲಕ್ಕೆ ಈ ವಜ್ಜಂದ್ರುಗಳು ಯಾಕೆ ಹಿಂಗ ಆಡ್ತಾರೋ ಏನಪ್ಪ ಅತ್ಲಾಗಿ. ಅದಕ್ಕೆ ಆ ವಜ್ಜಿಗೆ ಹೋಗಿ ಹಾಕೊಟ್ಟಿದ್ದು ನೆನ್ನೆ ನಾನು. ಎಲ್ಲ ಶಂಕರಜ್ಜ, ಲೇ ಶಂಕರಪ್ಪ ಎಲ್ಲಿದ್ದೀರ? ಎತ್ಲಾಗೋದು ತೋಟದಲ್ಲಿ ಇದೆಯೋ? ಎಲ್ಲಾರ ಹೋದ ಮೋಟರ್ ಆನ್ ಮಾಡ್ಬಿಟ್ಟು ಒಂದ್ ರೀಟು ಜ್ಞಾನಗಳು ಇದು ಇಲ್ವಲ್ಲ ನಿನ್ಗೆ? ತೋಟ ಅನ್ನೋದು ನೀನು ಮನ್ಕಾಯ ಹೋಗತ್ಲಾಗಿ ಬರೀ ಎಡವಟ್ ಮಾಡ್ಕೊಂಡು ತಿರ್ಗಾಡ್ತಿರ್ತೀಯಲ್ಲೇ. ಎಲ್ಲಿದೆಯೋ? ಇದೇನಜ್ಜ ಶಂಕರಜ್ಜು? ಯಾಕೆ ರಂಗಜ್ಜ ಕೂಕಣ್ತಿರೋದು ಕೇಳಿಸ್ತಿಲ್ವೇನಜ್ಜ ನಿನ್ಗೆ? ಉಕ್ಕಳ ಪಾಪ ಕೇಳಿಸ್ತೈತೆ. ಎತ್ಲಾಗ ಹೋಗಿದಾನೋ ಏನಪ್ಪ, ಎಲ್ಲಿಂದ ಕೂಕಣ್ತಿದ್ದಾನೋ? ಇಲ್ಲಿ ದಿನ್ಕಣ್ ಬಾರೋ, ಪಕ್ಕದ ತೋಟದಲ್ಲಿ ಇದೀನಿ ಬಾ ಇಲ್ಲೇ. ಅಲ್ವದಲ್ಲ ಲೇ ಶಂಕರಜ್ಜ, ತಲೆಗೆ ಏನಾಯ್ತು? ನಿನ್ ತಲೆಯಲ್ಲಿ ಏನಾಯ್ತು? ಬುದ್ಧಿ ಇಲ್ವಲ್ಲ ನಿನ್ಗೆ ಲೇ? ಅಯ್ಯ ಇಷ್ಟೊಂದು ಅನುಭವಿಸ್ತಾ ಅಂತೀಯ, ತೋಟದಲ್ಲೆಲ್ಲ ನೀರ್ ಬಿಡ್ತೀಯ, ಇದ್ ಮಾಡ್ತೀಯ. ಎಷ್ಟು ವರ್ಷದಿಂದ ನೀನ್ ತೋಟ ನೋಡ್ಕೊಂಡು ತಿರ್ಗಾಡ್ತಿದ್ಯಾ? ನಿನ್ ಬುದ್ಧಿ ಇಲ್ವಲ್ಲ ನಿನ್ಗೆ? ಏನ ಆಗಿದ್ಯಾ ಏನಪ್ಪ ಅತ್ಲಾಗ ನೀನು? ನಿನ್ಗ್ ಬುದ್ಧಿ ಇದ್ದಿದ್ರೆ ನೀನ್ ಯಾಕೆ ಹಿಂಗೆಲ್ಲ ಮಾಡ್ತಿದ್ದೆ ಕಣ್? ಹೇಳು ನೀನು. ಬರೀ ಎಡವಟ್ ಮಾಡ್ಕೊಂಡು ತಿರ್ಗಾಡ್ತಿರ್ತೀಯ ನೀನು. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಗೋಯ್ತಲ್ಲಪ್ಪ. ಬರೋರೆಲ್ಲ ಬೈಯೋರೇನೆ, ಆಳಿಗೆ ಒಬ್ಬೊಬ್ರು ಬೈತಿದಾರಲ್ಲ ನನ್ಗೆ. ನಾನಂತದ್ ಏನ್ ತಪ್ಪು ಮಾಡಿದಂತ ಹಿಂಗೆಲ್ಲ ಬೈತಿದಾರಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಲೇ ರಂಗಜ್ಜ, ಸುಮ್ನೆ ಹೇಳೋ ಏನಾಯ್ತಂತೋ? ಮೊದ್ಲೇ ನಮ್ಮ ಅಜ್ಜಿ ಮಂತವಿಂದ ನೆನ್ನೆ ಸಾಯಂಕಾಲದಿಂದ ಬೈದಿರೋದು. ಬೆಳಿಗ್ಗೆ ತಿಂಡಿ ತಿನ್ ಬಂದ್ರು ಬಿಟ್ಟಿಲ್ ಕಳ್ಳ ಹಂಗ್ ಬೈದೈತೆ. ತಿರ್ಗಾ ಬಂದ್ಬಿಟ್ಟು ಎಷ್ಟಂತ ಬಯಸ್ಕಣ. ನನ್ನ ಹಣೆ ಬರಕ್ಕೆ ಇವತ್ತು ಬಂದು ಮೋಟ್ರ್ ಆನ್ ಮಾಡಿದೀನಿ, ನೀರ್ ಬರ್ತಿಲ್ಲ. ಒಂದ್ ತೊಟ್ಟಂತ ನೀರ್ ಬರ್ತಿಲ್ ಕಣೋ ನನ್ನ ಹಣೆ ಬರಕ್ಕೆ. ಅದೇನಾಯ್ತಂತ ಇವಾಗ ಎಲ್ಲಿ ಹುಡ್ಕೊಂಡು ಹೋಗೋಣ, ಯಾರಿಗೆ ಕರ್ಕೊಂಬರೋಣ? ಮೋಟ್ರ್ ರಿಪೇರಿ ಮಾಡೋರಿಗೆ ಅದೇನ್ ಮಾಡೋಣ ಭಗವಂತ ಅಂತ ನನಗೆ ಯೋಚನೆ ಆಗ್ತೈತೆ. ತಿರ್ಗಾ ನೀನ್ ಬೇರೆ ಬಂದ್ಬಿಟ್ಟು ಅದು ಇದು ಅಂತ ಸುತ್ತು ಬಳಸಿ ಮಾತಾಡ್ಬೇಡ. ಮೊದ್ಲೇ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ಹೇಳೋ ರಂಗಜ್ಜು, ಏನಾಯ್ತಂತ ಹೇಳೋ. ಬಾಯ್ ಬಿಟ್ಟಾದ್ರು ಹೇಳೋ, ನಿನ್ ದಮ್ಮಯ್ಯ ಅಂತೀನಿ. ಎತ್ಲಾಗಾರ ಹೋಗ್ಬಿಡೋಣಷ್ಟು ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಕಳ್ಳ ನನಗೆ. ಹೇಳೋ ಏನಾಯ್ತು? ಅಲ್ಲ ಕಳ್ಳ ಶಂಕರಜ್ಜ, ಏನು ಆಗಿಲ್ಲ. ಮೋಟ್ರಲ್ಲಿ ನೀರ್ ಬರ್ತಿಲ್ಲ ಅಂತ ಹೇಳ್ತಿದ್ಯಲ್ಲ, ಎತ್ಲಾಗಿಂದ ಬರುತ್ತೆ ಮಾಡಿರೋ ಕೆಲ್ಸಕ್ ನೀನು. ಅಲ್ಕಣೋ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೋಟ್ರ್ ಆನ್ ಮಾಡ್ಬಿಟ್ಟು ನೀನು ಇಷ್ಟೊಂದು ಲೋಡ್ ಐತೆ ನೀರು. ಬಿಗ್ಗಾಗೇನೆ ನೀರ್ ಬರ್ತೈತೆ ತಾನೆ ನಿಮ್ ಮೋಟ್ರಲ್ಲಿ. ಒಂದ್ರಿಟ್ಟು ಗೇಟ್ ವಾಲ್ಗಳೆಲ್ಲ ಎಲ್ಲ ಆನ್ ಮಾಡಿರ್ಬೇಕು ತಾನೆ ನೀನು. ಪುಣ್ಯಾತ್ಮ ನೀನು. ಎಲ್ಲಾ ಗೇಟ್ ವಾಲ್ಗಳು ಒಂದ್ ಕಡೆಯಿಂದ ಆಫ್ ಮಾಡ್ಕೊಂಡ್ ಬಂದ್ಬಿಟ್ಟು ಮೋಟ್ರ್ ಆನ್ ಮಾಡಿದ್ಯಲ್ಲ, ಎಲ್ ಬೇಕಲ್ಲೇ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾವ ಕಳ್ಳ ಪೈಪ್ಗಳು. ನಾನ್ ಇದೇನಪ್ಪ ಇದು ನೀರು ಶಂಕರಾಚಾರ್ಯ ತೋಟದಿಂದ ನಮ್ ತೋಟಕ್ಕೆ ಬರ್ತೈತಲ್ಲ ನೀರೆಲ್ಲ. ಇವ್ನು ಎತ್ಲಾಗ್ ಬಿಟ್ಟಿದ್ದಾನು ನೀರ ಅಂತ ನಾನು ಹೋಗ್ತೀನಿ. ಅಲ್ಲೆಲ್ಲ ಪೂರಾ ತೋಟ ಎಲ್ಲ ತುಂಬ್ಕೊಂಡ್ಬಿಟ್ಟು ನೀರು. ಅಲ್ಲ ಕಣು, ಪೂರಾ ತುಂಬ್ಕೊಂಡ್ಬಿಟ್ಟು ಇನ್ನು ಆಚೆ ಕಡೆ ಬರ್ತೈತ್ ಕಣು ನಮ್ ತೋಟದವರೆಗೂ ನೀರು. ಮೋಟರ್ ಆನ್ ಮಾಡ್ಬಿಟ್ಟು ಇಲ್ಲಿ ನೀನು ನೀರ್ ಬರ್ತಿಲ್ಲ ಅಂತ ಇಲ್ಲಿ ಬಡದಾಡ್ತಿದ್ರೆ ಎತ್ಲಾಗಿಂದ ಬರುತ್ತೆ. ಅಲ್ಲಿ ಪೈಪ್ ಹೊಡ್ಕೊಂಡು ಹೋಗಿರೋದು. ಮಾಡೋದೆಲ್ಲ ಬರೀ ಇಂಥವೇಕಲ್ಲ ಶಂಕರಾಜ ನೀನು. ಅಯ್ಯೋ ದೇವ್ರೆ, ಎಲ್ಲ ರಂಗಜ್ಜ ಹಿಂಗ್ ಹೇಳ್ತಿದ್ಯಾ? ಪೈಪ್ ಹೊಡ್ಕೊಂಡು ಹೋಗೈತಲ್ಲ ಗೇಟ್ ವಾಲ್ ಹತ್ರ. ಅಯ್ಯೋ ಅದ್ ಯಾವಾಗ ಆಫ್ ಮಾಡಿದ್ನು ಏನೋ ಕೊಡು. ಎಲೆ ಹೂಕಳ್ಳೆ ರಂಗಜ್ಜು, ಮರ್ತೋಗ್ಬಿಟ್ಟಿಂಗ್ ಕಳ್ಳಿ. ನೆನ್ನೆ ಸಾಯಂಕಾಲದ ಹೊತ್ತು ತೋಟದ ಹತ್ರ ಬಂದಿದ್ವಲ್ಲ ನಾವು. ಹಂಗೆ ನಾನು ಗೇಟ್ ವಾಲೆಲ್ಲ ಆಫ್ ಮಾಡುವಾಗನಂತ ಆಫ್ ಮಾಡಿದ್ದೆ ಕಳ್ಳಿ.
ಎಲೆ ಆನ್ ಮಾಡದೆ ಮರ್ತೋಗ್ಬಿಟ್ಟ ಕಣೋ ಅದ್ರ ಮನ್ಕಾಯಿ ಹೋಗೋ. ಥೋ ಅದಕ್ಕೆ ಕಣ ಎಡವಟ್ ಕೊಡ್ತಿರೋದು ರಂಗಜ್ಜೋ. ನೋಡಿ ಎಂತ ಕೆಲ್ಸ ಆಗೋಯ್ತು. ಎಲೆ ತಪ್ಪಾಗೋಯ್ತು ಕಣೋ. ಎಲ್ಲ ಮಾಡೋದು ಇವಾಗ ಪೈಪ್ ಎಲ್ಲ ಒಡೆದೋಗ್ಬಿಟ್ಟೈತೆ. ಎಲ್ಲ ಮಾಡೋದು ಎಂತ ಕೆಲ್ಸ ಆಗೋಯ್ತು. ನಾನು ಯಾಮಾರ್ಬಿಟ್ಟೆ ಕಳ್ಳ ರಂಗಜ್ಜ. ದಿನ ಬಂದ್ಬಿಟ್ಟು ಮೋಟ್ರ್ ಆನ್ ಮಾಡೋನಿಗೆ ಮಾಡ್ಬಿಟ್ಟೆ ಕಣೋ, ನೀರ್ ಬರುತ್ತೆ ಅಂದ್ಕೊಂಡು. ನೋಡಿರಿ ಇಂಥ ಎಡವಟ್ ಆಗೈತೆ. ಅಲ್ಲೇ ಮತ್ ನೀರ್ ಹೋಗ್ತಿರೋದಕ್ಕೆ ಮತ್ತೆ ಇಲ್ಲಿ ನೀರ್ ಬರ್ತಿಲ್ಲ. ಯಪ್ಪ ಪೈಪ್ ಮಾತ್ರ ಒಡೆದೋಗಿತ್ತಲ್ಲ, ಸಾಕ್ಬಿಡು. ಅದ್ ಹೆಂಗಾದ್ರೂ ರೆಡಿ ಮಾಡ್ಬೋದು. ನಾನು ಎಲ್ಲಿ ಮೋಟ್ರು ಏನಾಯ್ತು, ತಿರ್ಗಾ ಮೋಟ್ರ್ ರಿಪೇರಿ ಮಾಡೋರು ಎಲ್ಲಿಂದ ಕರ್ಕೊಂಬರೋನು, ಅವ್ರು ಎಷ್ಟು ಕೇಳ್ತಾರೋ ತಿರ್ಗಾ ಮೋಟ್ರ್ ಎತ್ಸ್ಬಿಟ್ಟು ರೆಡಿ ಮಾಡಿಸಿ ನೀರ್ ಬಿಡೋಷ್ಟರಲ್ಲಿ ವಾರಾಂಗಟ್ಲೆ ಆಗ್ಬಿಡುತ್ತೆ. ಅಯ್ಯೋ ಅಯ್ಯೋ ಆ ರಂಕ್ಲು ಬೇಡಪ್ಪ, ಯೋಚನೆ ಆಗ್ಬಿಟ್ಟಿದ್ವಾ. ನಡಿಲ ರಂಗಜ್ಜ, ಈಗ ಎಲ್ಲ ಮಾಡೋದು ಇವಾಗ ಪೈಪ್ ಹೊಡೆದೋಗೈತಲ್ಲ. ಒಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀಯಾ? ಸೋಪು ಶಾಂಪು ತಗೊಂಬ, ಅಲ್ಲಿ ಪೈಪ್ ಹೊಡೆದೋಗೈತೆ. ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಆರಾಮಾಗಿ ಮಕ ಎಲ್ಲ ತೊಕೊಂಡು ಹೋಗ್ ಆರಾಮಾಗಿ ಮನೇಲಿ ಮಲ್ಕ ಹೋಗು. ಅಯ್ಯ ನೀನ್ ಮನ್ಕಾಯ್ ಹೋಗ, ನಡಿಯ ಸಾಕು. ಮೊದ್ಲು ಹೋಗ್ಬಿಟ್ಟು ಆ ಮೋಟ್ರ್ ಆಫ್ ಮಾಡ್ಬಿಟ್ಟು ಅದು ಪೈಪ್ ಎಲ್ಲ ಹೊಡೆದೋಗಿರ್ತಾ ಇಲ್ಲ, ಅದು ಗೇಟ್ ವಾಲ್ ಹತ್ರ ಹೊಡೆದೋಗೈತೆ. ಏನೇನ್ ಚೇಂಜ್ ಮಾಡ್ಬೇಕು ಗೊತ್ತಿಲ್ಲ, ರಿಪೇರಿ ಮಾಡ್ಬೇಕು. ಹೊಡೋಗಿಲಿ ಎಲ್ಲ ಅದೊಂದ್ ಸ್ವಲ್ಪ ಅಲ್ಲೆಲ್ಲ ತೆಗೆದ್ಬಿಟ್ಟು ರೆಡಿ ಮಾಡು. ಎಲ್ಲ ಪೈಪ್ ಎಲ್ಲ ರೆಡಿ ಮಾಡ್ಕೊಂಡು ನಾನು ಕುಯ್ಕೊಂಡು ಅದೇನಾಗೈತಿ ಏನು ಎತ್ತ ಅಂತ ಗಮ್ಮೆಲ್ಲ ಹಾಕ್ಬಿಟ್ಟು. ಅಲ್ಕಳ್ಳ ರಂಗಜ್ಜ ಬೈಬೇಡ್ಕೊಡು, ಒಂದ್ ಕೇಳ್ತೀನಿ. ಅಲ್ಕಳ್ಳೆ, ಈ ನನ್ಗೆ ಅದು ಪೈಪ್ ಒಡೆದೋಗೈತಲ್ಲ, ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಕಳ್ಳ. ಎಲ್ಲ ಐತ್ ಕಡು. ಇಲ್ಲಿ ನಮ್ದು ತೋಟದ ಮನೆಯಲ್ಲ ಎಲ್ಲ ಇಟ್ಟಿದ್ದೀನಿ. ಆಕ್ಸೆಲ್ ಬ್ಲೇಡ್ ಇಟ್ಟಿದ್ದೀನಿ, ಗಮ್ ಇಟ್ಟಿದ್ದೀನಿ, ಪೈಪ್ಗಳು ಇಟ್ಟಿದ್ದೀನಿ, ಗೇಟ್ ವಾಲ್ ಐತೆ, ಏನೇನ್ ಬೇಕು ಎಲ್ಲದನ್ನು ಇಟ್ಟಿದ್ದೀನಿ. ಆದ್ರೆ ಅದ್ ಹೆಂಗೆ ರಿಪೇರಿ ಮಾಡಿ ಹೆಂಗ್ ಹಾಕ್ಬೇಕು, ಅದು ಅಳತೆ ಹೆಂಗ್ ಕಟ್ ಮಾಡ್ಬೇಕು ಇವೆಲ್ಲ ನನಗೆ ಗೊತ್ತಾಗಲ್ಲ ಕಳ್ಳ ರಂಗಜ್ಜ. ಗಮ್ ಹೆಂಗ್ ಹಾಕ್ಬೇಕು, ಹೆಂಗ್ ಅಂಟಿಸ್ಬೇಕಂತ. ಇವೆಲ್ಲ ಏನಿದ್ರು ಅನುಭವಿಸ್ರು ಇದ್ರೆ ಚಂದ ಕಣೋ. ನನಗ್ ಗೊತ್ತಿಲ್ಲ, ಯಾರಿಗೆ ಕರ್ಕೊಂಬಂದ್ ಈಗ ಹಾಕ್ಸನ. ಅದ್ಯಾಕಲ್ಲ ಶಂಕರಜ್ಜ, ಗೊತ್ತಿದ್ದು ನೀನು ಇನ್ನು ಯಾಮಾರ್ತಿಯಲ್ಲ. ಪಕ್ಕದಲ್ಲೇ ನಮ್ಮ ಇವನಿದಾನೆ, ಅವ್ನ್ ಜಗಣ್ಣ, ಅವ್ನ್ ರಿಪೇರಿ ಮಾಡ್ತಾ ಕಣೋ, ಅವ್ನ್ ಚೆನ್ನಾಗಿದ್ದೀನಿ. ಎಲ್ಲ ಪಾಪ ಜಗಣ್ಣ, ಒಂದ್ರಿಟ್ಟು ರಿಪೇರಿ ಮಾಡ್ಕೊಡೋ ಹೊತ್ಲಾಗಿ ಆ ಅಜ್ಜನ್ ಶಂಕರಾಜನ್, ನಮ್ ಶಂಕರಾಜನ್ ಮಕ ನೋಡಕ್ ಆಗ್ತಿಲ್ಲ ಪಾಪ. ಮುಖಂಡ್ಲ ರಂಗಜ್ಜ, ಜಗಣ್ಣ ಇಲ್ಲೇ ಇದ್ದಾನೆ, ನಾನು ಮರ್ತೇ ಬಿಟ್ಟೆ ಪಾಪ. ಹೆಂಗೋ ಒಳ್ಳೆ ಟೈಮಿಗೆ ಇದೆಯಾ ಕಣೋ. ನಿಂದ ಅಮ್ಮಯ್ಯ ಅಂತೀವಿ, ಬಾರ್ಲಾ ಪಾಪ ಒಂದ್ರಿಟ್ಟು ಹಾಕೊಡ್ಬಾರೋ. ಪಾಪ ತೋಟಕ್ ನೀರ್ ಬಿಟ್ಟಿಲ್ಲ ಕಣೋ, ಅಲ್ಲೇ 3-4 ದಿವಸದಿಂದ ಅಲ್ಲೇ ಹಳ್ಳೆಲ್ಲ ಉದ್ರೋಗ್ಬಿಡ್ತಾವ ಕಣೋ, ತೋಟ ಹಾಳಾಗೋಗ್ಬಿಡುತ್ತೆ. ನಿಂದ ಅಮ್ಮಯ್ಯ ಅಂತ ಹಿಂಕೊಂಡು ಬಾರ್ಲಾ ಪಾಪ ಒಂದ್ರಿಟ್ಟು ಹಾಕೊಡು. ಏನ ಯಾಮಾರ್ಬಿಟ್ಟೆ ಅತ್ಲಾಗಿ ಬಾರೋ. ಅಲ್ಕಣ್ ಶಂಕರಜ್ಜ, ನಿನ್ಗೂ ಅಂದ್ರಿಟ್ಟು ಜ್ಞಾನ ಇರ್ಬೇಕಣ್ ಹೇಳೋ ನಿನ್ಗೆ. ನೀನ್ ಅದ್ ಜ್ಞಾನ ಅದ್ ಎಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿರ್ತೀವಿ, ಏನೋ ಬರೀ ಎಡ್ವಟ್ ಮಾಡ್ಕೊಂತೀಯಪ್ಪ ಅತ್ಲಾಗಿ. ಅಲ್ಕಣ ಜೋ, ನಾನಿವಾಗ ತೋಟಕ್ ನೀರ್ ಬಿಡ್ತಿದ್ದೀನಿ ಕಣಜ್ಜ. ನೀರ್ ಬಿಡಬೇಕು, ತಿರ್ಗಾ ಬೇಕಾದ್ರೆ ಕರೆಂಟ್ ಹೋದಾದ್ಮೇಲೆ ಬೇಕಾದ್ರೆ ಮೋಟರ್ ಆಫ್ ಮಾಡ್ಬಿಟ್ಟು ಆಮೇಕಿಂದ ಬರ್ತೀನಿ ಕಣ ಹೇಳು. ಆಮೇಕಿಂದ ಪುರ್ಸತ್ತಾಗಿ ಇರ್ತೀನಿ. ಇಲ್ ಕಳ್ಳೆ ಪಾಪ ಕರೆಂಟ್ ಹೋಗೋಷ್ಟ್ರಲ್ಲಿ ಒಂದ್ರಿಟ್ಟು ರಿಪೇರಿ ಮಾಡ್ಬಿಡೋ ಬಾರೋ. ನೀನು ಹಂಗೆ ಹಿಂಗ ಅಂತ ಹೇಳ್ಬೇಡ ಕಣ್ ಬಾರ್ಲೆ. ನೀನ್ ಚೆನ್ನಾಗಿ ಹೇಳ್ತೀಯ ಕಳ್ಳೆ. ನಿಮ್ದಿನ್ನೇನು ಎಲ್ಲ ಇದು ಡ್ರಿಪ್ ಹಾಕ್ಸಿದ್ಯಾ ಬಾರೋ ಪಾಪ, ಸೀದಾ ಹೋಗ್ಬಿಡುತ್ತೆ ನೀರೇನು, ಯೋಚನೆ ಮಾಡ್ಬೇಡ. ಪುರ್ಸತ್ತಾಗಿ ಇದೆಯಾ ಕಣ್ ಬಾರ, ನಮ್ ರಂಗಜ್ಜಾನು ಇದಾನೆ, ರೆಡಿ ಮಾಡ್ಬಿಡೋಣ. ಎಲ್ಲ ಮೆಟೀರಿಯಲ್ಸ್ ಇಲ್ಲೇ ಇತ್ಕೊಂಡ್ ಬಾರೋ, ಅಪ್ಪನ ಹಾಕ್ಬಿಡೋಣ ಅತ್ಲಾಗಿ. ಬಾರ್ಲಾ ಪಾಪ ಜಗಣ್ಣ, ಲೇ ಅವ್ನ್ ಶಂಕರಜ್ಜ ಬೇಜಾರ್ ಮಾಡ್ಕೊಂಡ್ ತಂಕೊಂಡ್ ಬಾರೋ, ಗೊತ್ತಾಗಲ್ಲ ಏನಿಲ್ಲ ಪಾಪ. ನೀರ್ ಬಿಡ್ಬೇಕಂತ ಹೇಳ್ತಿದ್ದಾನೆ, ಒಂದ್ ವಾರದಿಂದ ಬೇರೆ ತೋಟಕ್ ನೀರ್ ಬಿಟ್ಟಿಲ್ವಂತೆ. ಬಾರ್ಲಾ ಪಾಪ ಅತ್ಲಾಗಿ ರಿಪೇರಿ ಮಾಡ್ಬಿಡೋಣ ಅತ್ಲಾಗಿ. ನಟರಾಜ ಅತ್ಲಾಗಿ ಇನ್ನೇನ್ ಮಾಡ್ಕೊಳಕ್ ಆಗುತ್ತೆ ಈಗ. ಈ ಶಂಕರಜ್ಜ ಬಿಡಲ್ಲ ಅಂತ ನನ್ಗೂ ಚೆನ್ನಾಗ್ ಗೊತ್ತು. ಈಗ ಮಾಡಲ್ಲ ಅಂದ್ರೂ ಕೋಪ ಮಾಡ್ಕೊಂಡು ಬೇಜಾರ್ ಮಾಡ್ಕೊಳುತ್ತೆ. ನಡಿ ಶಂಕರಜ್ಜ ಅತ್ಲಾಗಿ, ಇನ್ನೇನ್ ಮಾಡೋಣ ಅತ್ಲಾಗಿ. ಪಾಪ ಬಿರ್ಬಿರ್ನೆ ಮಾಡ್ಲಾ ಪಾಪ ಒಂದ್ರಿಟ್ಟು. ಪಾಪ ಅರ್ಜೆಂಟ್ ಆಗಿ ಮಾಡು. ಕರೆಂಟ್ ಓದೋತು. ಕರೆಂಟ್ ಹೋಗೋಷ್ಟ್ರಲ್ಲಿ ಮೋಟರ್ ಆಫ್ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಇನ್ನೊಂದ್ಸಲಿ ನೀರ್ ಬಿಟ್ಟು ಕರೆಕ್ಟ್ ಐತೇನಂತ ಒಂದ್ಸಲಿ ನೋಡ್ಕೊಂಡ್ಬಿಡೋಣ. ಮಾಡ್ಲಾ ಪಾಪ ಬಿರ್ಬಿರ್ನೆ. ತಡಿಯಜ್ಜೋ, ನನ್ಗೇನ್ ಮಿಷಿನ್ ಕೆಟ್ಕೊಂಡಿದ್ಯಾ ನೀನು? ಎಲ್ಲ ಅಳತಿ ನೋಡ್ಕೋಬೇಕು, ಅದೆಷ್ಟು ಒಡೆದೋಗಿರೋ ಪೈಪ್ ಎಲ್ಲ ತಕ್ಕಬೇಕು. ಆಮೇಕಿಂದ ಅಲ್ಲೆಲ್ಲ ಮಣ್ಣೆಲ್ಲ ತಗ್ಸ್ಬಿಟ್ಟು ಒಂದೇ ಸಮಕ್ಕೆ ಬಿಡಿಸಿ ಎಲ್ಲ ಪೈಪ್ ಎಲ್ಲ ಕಟ್ ಮಾಡ್ಕೊಂಡು ಗಮ್ಮೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ರಲ್ಲಿ ಬಲು ಒತ್ತಾಗ್ಬಿಡುತ್ತೆ. ಸುಮ್ಕಿರು ಒಂದ್ರಿಟ್ಟು. ನೀನ್ ಹಿಂಗ್ ಅರ್ಜೆಂಟ್ ಮಾಡಿದ್ರೆ ನಾನೇನು ಮಾಡಕ್ಕಾಗಲ್ಲ, ಬಿಟ್ಟು ಹೋಗ್ಬಿಡ್ತೀನಿ ನೋಡು. ನನ್ ಕೆಲ್ಸಗಳೆಲ್ಲ ಬಿಟ್ಟು ನಾನು ಪಾಪ ಅತ್ಲಾಗಿ ಶಂಕರಾಜ ಬೇಜಾರ್ ಮಾಡ್ಕೊಳ್ತೈತಲ್ಲ. ರಂಗಜನು ಹೇಳ್ತು ಅಂತ ನಾನ್ ಬಂದ್ರೆ ನೀನು ಅರ್ಜೆಂಟ್ ಅಂದ್ರೆ ನನ್ ಕೈಲಿ ಆಗಲ್ ಕಣಪ್ಪ. ಹೋಗ್ಲಿ ಬಿಡಲೇ ಶಂಕರಜ್ಜ, ಬಂದ್ರಿಟ್ಟು ಸಮಾಧಾನದಿಂದ ಇರ್ಬೇಕು ಕಣಪ್ಪ ನೀನು. ನೀ ಅವನ್ಗ ಪಾಪ ಅವ್ನ್ ಕೆಲ್ಸ ಮಾಡ್ಕೊಡ್ತಿದ್ದಾನ. ಅವನ್ ಮನೆ ಕೆಲ್ಸಗಳೆಲ್ಲ ಬಿಟ್ಟು, ಅವ್ನ್ ತೋಟದ ಕೆಲ್ಸಗಳೆಲ್ಲ ಬಿಟ್ಟು ನೀವು ನಾನು ಹೇಳಿದ್ದಕ್ಕೆ ಪಾಪ ಬಂದು ರಿಪೇರಿ ಮಾಡ್ತಿದ್ದಾನೆ. ನೀನು ಹಿಂಗ್ ಅರ್ಜೆಂಟ್ ಮಾಡಿದ್ರೆ ಅವ್ನಿಗೆ ಬೇಜಾರಾಗಲ್ವಾ? ಸುಮ್ಕಿರು ಒಂದ್ರಿಟ್ಟು. ಆಯ್ತು ಕಣ್ಲ ಪಾಪ, ಆಯ್ತು ಕಣೋ. ನೋಡ ಒಂದ್ರಿಟ್ಟು ಚೆನ್ನಾಗಿ ರಿಪೇರಿ ಮಾಡ್ಕೊಡಪ್ಪ. ಮತ್ತೆ ಲೀಕ್ ಆಗತ್ತು, ಮತ್ತೆ ನೀರ್ ತಿರ್ಗಾ ಓದಂಗೆ ಮಾಡ್ಗಿಡಿಯ, ಮತ್ತೆ ಚೆನ್ನಾಗ್ ಮಾಡ್ಕೊಡಪ್ಪ. ಒಂದ್ ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ. ಮತ್ತೆ ಸುಮ್ಕಿರಜ್ಜ, ನಾನು ಮಾಡ್ತೀನಿ. ನೀನ್ ಏನು ಮಾತಾಡ್ದಂಗೆ ಸುಮ್ ಕೂತ್ಕೊಂಡ್ಬಿಟ್ರೆ ನಾನು ಬೇಗ ಅತ್ಲಾಗಿ ಎಲ್ಲ ರಿಪೇರಿ ಮಾಡಿ ಕೊಟ್ಬಿಡ್ತೀನಿ ಕಣಪ್ಪ ಅತ್ಲಾಗಿ.
ನಿನಗೆ ಸಮಾಧಾನ ಅನ್ನೋದೇ ಇಲ್ಲ ಕಣಪ್ಪ ನಿನಗೆ. ಅದು ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತಿರ್ತೀಯೋ ಶಂಕರಜ್ಜ, ಸುಮ್ಕಿರು ನೀನು. ಹೋಗು ಒಂದಿಟ್ಟು ನನಗೂ ಯಾಕೆ ಹೊಟ್ಟೆ ಹಸ್ದಂಗೆ ಆಗ್ತೈತೆ. ಏನಾರ ತಿನ್ನಕ್ಕೆ ಏನಾರನ್ನು ಆ ಹೋಟ್ಲಿಗೆ ಹೋಗ್ಬಿಟ್ಟು ಏನಾರ ಕಟ್ಟಿಸ್ಕೊಂಡಾರ ಬಾ, ಅಷ್ಟಲ್ಲಿ ನಾವು ರಿಪೇರಿ ಮಾಡಿರ್ತೀವಿ. ಕಳ್ಳ ಶಂಕರಜ್ಜ ಹೊಡಗು. ಇಲ್ಲಿ ಕೂತ್ಕೊಂಡ್ಬಿಟ್ಟು ಇನ್ನೇನ್ ಮಾಡ್ತೀಯಾ? ರಪ್ಪ ನೋಡೋಗು ಅತ್ಲಾಗಿ ಹೋಗಿ ತಗೊಂಡಾರ ಬಾ. ತಿರ್ಗಾ ಇವಾಗ ಮಂತ ಹೋಗಿ ಕೆಲಸ ಅದು ಇದು ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಊಟ ಮಾಡ್ಕೊಂಡು ಬರೋಷ್ಟ್ರಲ್ಲಿ ಸುಮ್ಕೆ ಯಾಕೆ ಪುರಿನೋ ಖಾರನೋ ಏನಾರ ಕಟ್ಟಿಸ್ಕೊಂಬಲ್ಲ, ಒಂದಿಟ್ಟು ಟೀ ತಗೊಂಡು ಒಂದ್ 20-30 ರೂಪಾಯಿ ಬೋಟ ಕಟ್ಟಿಸ್ಕೊಂಬ. ಇಲ್ಲೇ ಕೆಲಸ ಮಾಡ್ಕೊಂಡತ್ಲಾಗಿ ಹೋಗ್ಬಿಡೋಣ ಅತ್ಲಾಗಿ. ನೀನ್ ಆ ಹುಡುಗ ಮುಂದೆ ಕೂತ್ಕೊಂಡ್ಬಿಟ್ಟು ನೀನು ಅದು ಇದು ಮೇಲು ಕೆಳಗೆ ಅಂತಿದ್ರೆ ಅವ್ನಿಗೆ ಇನ್ನೂ ಬೇಜಾರಾಗ್ತಿರುತ್ತೆ. ಸುಮ್ಕೆ ಕೋಪ ಮಾಡ್ಕೊಂಡ್ತಿರ್ತಾನವನು. ಹೊಡಗ್ ನಾವ್ ರಿಪೇರಿ ಮಾಡಿರ್ತೀವಿ ಅಷ್ಟ್ರಲ್ಲಿ. ನೀನ್ ರಪ್ಪನ ಬಾ ಅತ್ಲಾಗಿ. ಸರಿ ಕಣ್ರಪ್ಪ, ಆಯ್ತು ಹಂಗೆ ಮಾಡ್ತೀನಿ ಕಣ್. ಹೇಳ್ರಿ ಈಗಳ್ರಪ್ಪ. ಪಾಪ ಲೇ ಜಗಣ, ನೋಡ್ ಒಂದ್ರಿಟ್ಟು ಕರೆಕ್ಟಾಗಿ ರಿಪೇರಿ ಮಾಡು. ಲೀಕ್ ಗೀಕ್ ಆಗದತ್ತು ಮತ್ತೆ ದಿನ ಅದೇ ಗೋಳಾಗ್ಬಿಡುತ್ತೆ ಮತ್ತೆ. ಈಗಳಜ್ಜ ರಂಗಜ್ಜ, ಈ ವಜ್ಜಂಗ್ ಬಾಯಿ ಮುಚ್ಕೊಂಡು ತೆಪ್ಪಗೆ ಇದ್ಬಿಡ ಕೇಳಜ್ಜ ಅತ್ಲಾಗಿ. ಇಲ್ಲಾಂದ್ರೆ ಅದೇನೋ ತಗೊಂಬರ ಕಳಿಸ್ತಿದ್ಯಲ್ಲ, ಹೋಗಿ ತಗೊಂಬರ ಕೇಳಜ್ಜ. ಏನ್ ಈ ವಜ್ಜ ಏನು ನಮ್ಗೆ ರಿಪೇರಿ ಮಾಡಕ್ ಬರಲ್ಲ ಅನ್ಕೊಂಡಿದ್ಯಾ ಶಂಕರಜ್ಜ? ಕೇಳ್ಬೇಕಾರೆ ರಂಗಜ್ಜಿಗೆ ಇಷ್ಟ ಅನುಮಾನ ಇದ್ರು. ರಂಗಜ್ಜ, ನಿಮ್ದು ತೋಟದಲ್ಲೆಲ್ಲ ಪೈಪ್ ಎಲ್ಲ ಒಡೆದೋಗಿತ್ತಲ್ಲ, ಗೇಟ್ ವಾಲ್ ಎಲ್ಲ ಚೇಂಜ್ ಎಲ್ಲ ಮಾಡ್ಕೊಟ್ಟಿದ್ ಯಾರಜ್ಜ? ಹೇಳಜ್ಜ ಒಂದ್ರೇಟಿ ಈ ವಜ್ಜಂಗೆ. ಕೆಲಸ ಮಾಡ್ತಿದ್ದೀನಿ ಮುಂದೆ ಬಂದ್ಬಿಟ್ಟು ನೀನು ಅದ್ ಮಾಡು ಇದ್ ಮಾಡು ಅಂತ ಸುಮ್ಕೆ ರೇಗಿಸ್ಬಿಟ್ರೆ ಎಲ್ಲ ತೆಗೆದು ಬಿಸಾಕ್ ಹೋಗ್ಬಿಡ್ತೀನಿ ನೋಡಿ. ಇವಾಗ ನಮ್ಮನೆ ಕೆಲಸ ಎಲ್ಲ ಬಿಟ್ಟು ನಾನು ಪಾಪಿ ವಜ್ಜೆ ಹೇಳೈತಂತ ಬಂದ್ರೆ ನೀನು ಇಲ್ದವೆಲ್ಲ ಮಾತಾಡ್ತೀಯ. ಹೋಗಜವ್, ಯಾವ ನನ್ನ ಮಗನ ಕೈಲಾಗುತ್ತೆ ಹಿಂಗ್ ಟಾರ್ಚರ್ ಕೊಟ್ರೆ ನೀನು? ಇವ್ನು ಮನ್ಕಾಯ್ ಹೋಗಲೇ. ನೀನ್ ಬಾಯಿ ಮುಚ್ಕೊಂಡು ತೆಪ್ಪ ಕುತ್ಕೊಳಕ್ ಆಗಲ್ವಲ್ಲ ಶಂಕರಜ್ಜ ನಿನ್ಗೆ? ನೋಡಿಲಿ ತಗೊಂಡ್ ಪೈಪ್ ತಗೊಂಡ್ ಏರಿಕ್ ಬಿಡ್ತೀನಿ ಇವಾಗ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ತೆಪ್ಪಗೆ ಎದ್ದೋಗ್ಬಿಡ್ಲಾತ್ಲಾಗಿ. ಮಾಡ್ತಿರೋ ಕೆಲ್ಸಕ್ಕೆ ಬಂದ್ಬಿಟ್ಟು ಇಲ್ಲಿ ಅಡ್ಬಾಯ್ ಹಾಕ್ಬೇಡ ನೀನು. ಲೇ ಪಾಪ ಜಗಣ, ಹಂಗೇನಾರ ಮಾಡಿಗಿಡಿಯೋ ನೀನು. ಮತ್ತೆ ಅರ್ಧಕ್ಕೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀನಂತ ಮತ್ತೆ ಅರ್ಧಂಬರ್ಧ ಕೆಲಸ ಮಾಡಿ ಹೋಗಿಗೆ ನೀನ್ ದಮ್ಮಯ್ಯ ಅಂತೀನಿ. ಎಲ್ಲ ರಂಗಜ್ಜ, ನೀನಾದ್ರೂ ಒಂದ್ರಿಟ್ಟು ಹೇಳ. ಹುಡುಗ ಎಲ್ಲ ಮಾತಾಡ್ಸಕ್ಕಿಂತ ಮುಂಚೆನೆ ನೀ ಹಿಂಗ್ರೇಗಾಡ್ತಿದ್ದ ನೀನು. ಮತ್ತೆ ನೀನ್ ತೆಪ್ಪ ಕುತ್ಕೊಳ್ಳ ಇಲ್ಲ, ನೀನ್ ಪಾಡಿಗೆ ನೀನ್ ಅದೇನೋ ಹೇಳದ್ನಲ್ಲ ಹೋಗಿ ತಗೊಂಬರ್ಲ ಅಂತ ಹೇಳಿದ್ರೆ ನೀನು ಆ ಹುಡುಗಂಗ್ ಅದು ಇದು ಅಂತಿದ್ರೆ ಕೆಲಸ ಮಾಡ್ತಿರೋ ನಿನ್ಗೆ ಮುಂದೆ ಬಂದ್ಬಿಟ್ಟು ಸುಮ್ಕಿರ್ಲ ಪಾಪಲೇ. ಹೋಗ್ಲಿ ಅತ್ಲಾಗಿ ಮಾಡತ್ಲಾಗಿ. ಆ ಶಂಕರಾಜ್ ಬಗ್ಗೆ ಗೊತ್ತಿದ್ದು ನೀನು ಕೋಪ ಮಾಡ್ಕೊಂತೀಯಪ್ಪ ಅತ್ಲಾಗಿ. ಒಡಗಜ ಶಂಕರಾಜು, ಒಡಗಜ ಹೊಟ್ಟೆ ಹಸಿತ ಎತ್ಕೊಂಡು ಒಡಗಜ ಏನಾರು ತಗೊಂಬ. ಬೆಳಿಗ್ಗೆ ನಾನು ಒಂದ್ರಿಟ್ಟು ನಮ್ಮ ಹೆಂಗಸರು ಒಂದ್ರಿಟ್ಟು ಚಿತ್ರಾನ್ನ ಮಾಡಿ ಹೋಗಿದ್ರು ಕಣಜ್ಜ. ಅದ್ರ ಮನ್ಕಾಯಿ ಹೋಗ ಆ ತಿಂಡಿ ತಿಂದ್ರೆ ಹೊಟ್ಟೆಲಿ ಒಂದ್ ಗಳಿಗೆನೂ ಇರಲ್ಲ ಕಣಜ್ಜ. ಅತ್ಲಾಗಿ 11-12 ಗಂಟೆಗೆ ಹೊಟ್ಟೆ ಹಸ್ತು ಬಿಡುತ್ತೆ. ಹೊಟ್ಟೆ ಎಲ್ಲ ಗುಡು 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 ಅಂತೈತೆ. ಏನಾರ ತಿನ್ನಕ್ಕೇನಾರ ತಗೊಂಬಾರಜ ಅಂತ ಇದ್ರೆ ಹೇಳ್ತಿದ್ರೆ ನಾವು ನಿನ್ಗೆ ಪೈಪ್ ರಿಪೇರಿ ಮಾಡ್ಕೊಡ್ಬೇಕು ತಾನೆ? ನಾವು ರಿಪೇರಿ ಮಾಡ್ಕೊಡೋರು ಕುಂತಿಲ್ವಾ? ಇಲ್ಲಿ ಮಾಡ್ಕೊಡ್ತಿದೀವಿ. ನೀನ್ ಹೋಗು ಆರಾಮಾಗಿ ಹೋಗ. ಅದೇನ್ ತಗೊಂಬ ಒಡಗಜ ಒಂದ್ರಿಟ್ಟು. ಒಡಗಜವು ಎಷ್ಟು ಸಲ ಹೇಳನಜ್ಜ, ತಲೆ ಕೆಟ್ಟು ಹೋಗ್ತೈತೆ ನನಗೆ. ಸರಿ ಕಣ್ಲ ಪಾಪ, ಆಯ್ತು ಚೆನ್ನಾಗಿ ರಿಪೇರಿ ಮಾಡು. ಹೆಂಗ ಮರಿಬೇಡ ಕಣಪ್ಪೋ. ಪಾಪ ಲೇ ಜಗಣ, ಹೊಟ್ಟೆ ಹಸಿತೈತಂತ ಹೇಳ್ತಿದ್ಯಾ? ಎಳ್ನೀರೇನಾರು ಕೊಚ್ಕೊಡೋನಿಲ್ಲ ಪಾಪ? 1-2-3 ಎಳ್ನೀರಾರ ಕುಡಿತೀಯಾ? ಇನ್ನೇನ್ ಮಾಡಕ್ಕಾಗುತ್ತೆ? ಅವನು ಶಂಕರಾಜ್ ಬರೋಷ್ಟ್ರಲ್ಲಿ ಹೊತ್ತಾಗುತ್ತೋ ಏನೋ ಅತ್ಲಾಗಿ. ತಡಿಲ ಪಾಪ, ಹೋಗ್ಬಿಟ್ಟು ಎಳ್ನೀರಾರ ಕುಯ್ಕೊಂಬರ್ತೀನಿ. 1-2-3 ಎಳ್ನೀರಾರ ಕುಡಿ ಅಂತ ಕೊಚ್ಕೊಡ್ತೀನಿ. ಇನ್ನೇನ್ ಮಾಡಕ್ಕಾಗುತ್ತೆ? ಒಂದ್ರೇಟು ಸಮಾಧಾನ ಆಗಂಗಾರ ಆಗುತ್ತೆ. ಹೊಟ್ಟೆ ಹಸ್ಕೊಂಡ್ ಇರ್ಬಾರ್ದು ಕಣಪ್ಪ. ಇಲ್ ಕಣಜ್ಜ, ಹಂಗೇನೇನ್ ಆಗಿಲ್ಲ. ಯಾಕ ಒಂದ್ರಿಟ್ಟು ಬಾಯಾರ್ಸಂಗ ಆಗ್ತೈತೆ. ನನ್ಗೂ ಯಾಕ ಸಿಕ್ಕಾಬಟ್ಟೆ ಹಿಂಸೆ ಆಗಂಗ ಆಗ್ತೈತೆ. ನಮ್ಮ ಹೆಂಗಸ್ರಿಗೆ ಹೇಳ್ತೀನಿ ಕಣಜ್ಜ, ಹೊಲದ್ದು ತೋಟದ್ದು ಗದ್ದೆ ಕೆಲಸ ಮಾಡೋರ್ಗೆ ನೀನ್ ಚಿತ್ರಾನ್ನ ಉಪ್ಪಿಟ್ಟು ಅದು ಇದು ತಿಂಡಿ ಕೇಸರಿ ಬಾತ್ ಅಂತೆ ಅದು ಇದು ಮಾಡ್ಕೊಂಡ್ ಕೂತ್ಕೊಳ್ತಾರ ನಮ್ಮ ಮನೇಲಿ. ನಮ್ಮ ಹೆಂಗಸ್ರಿಗೆ ಮತ್ ಹೋಗ್ದು ನಾನು ಸಾಕಾಗ್ಬಿಟ್ಟೆ ಅತ್ಲಾಗಿ. ನೀವೇನಾರ ಮಾಡ್ಕೊಂಡು ತಿಂದ್ರಮ್ಮ ನಿಮ್ ದಮ್ಮಯ್ಯ ಅಂತೀನಿ. ನನ್ಗೆ ರೊಟ್ಟಿನೋ ಮುದ್ದೆ ಮಾಡ್ಬಿಡ್ರಿ ಅಂತ 1000 ಸಲ ಬಡ್ಕೊಂತೀನಿ ಕಣಜ್ಜ. ಏನ್ ಹೇಳಿರೋ ಮಾತೇ ಕೇಳಲ್ಲ. ಅವ್ರಿಗೆ ಹೆಂಗ್ ಇಷ್ಟ ಬರುತ್ತೋ ಹಂಗ್ ಮಾಡ್ಬಿಡ್ತಾರೆ. ಹಾಳಾಗೋಗ್ಲಿ ಅಂತ ನಾನೊಂದ್ರಿಟ್ಟು ಚಿತ್ರಾನ್ನ ತಿನ್ ಬಂದೆ. ಹೊಟ್ಟೆಲ್ ತಡಿಯೋದೇ ಇಲ್ಲ ಕಣಜ್ಜ. ಹೊಟ್ಟೆ ಹಸ್ತಂಗೆಲ್ಲ ಆಗ್ಬಿಡುತ್ತೆ ನನಗೆ. ಹಿಂಗೆಲ್ಲ ತೋಟದೆಲ್ಲ ಕೆಲಸ ಮಾಡ್ತಿರ್ತೀವಿ ನೋಡು, ಆಗಲ್ಲ ಕಣಜ್ಜ. ಹೊಟ್ಟೆಲಿ ತಡಿಯೋದೇ ಇಲ್ಲ ಅದು. ನಂದು ಅದೇ ಗೋಳ್ ಕಣಪ್ಪ ಅತ್ಲಾಗಿ. ನಮ್ಮ ಅಜ್ಜಿ ನಮ್ ಸೊಸೆ ಮಾತ್ರ. ಅದಕ್ಕೆ ನಾನು ಹೇಳ್ಬಿಟ್ಟಿದ್ದೀನಿ, ನಾನು ನೀವೇನಾರ ಮಾಡ್ಕೊಂಡು ತಿಂದ್ರೆ ನನಗ್ ಮಾತ್ರ ಬೆಳಿಗ್ಗೆ ಹೊತ್ತು ಮುದ್ದೆ ಇಲ್ಲ ರೊಟ್ಟಿ 2ರಲ್ಲಿ ಮಾಡ್ಬಿಡ್ಬೇಕು ಅಂತ ಹೇಳಿದೀನಿ. ಅದಕ್ಕೆ ಅವತ್ತಿಂದ ನಾನು ಇದೇನೆ ಅಂದ್ರೆ ನಮ್ ಸೊಸೆನೂ ಆಟ ಹಾಕಣಪ್ಪ. ಮುದ್ದೆ ಇಲ್ಲ ರೊಟ್ಟಿ ಮಾಡ್ಬಿಟ್ಟು ರೆಡಿ ಮಾಡ್ಬಿಡ್ತಾರ ನನಗೆ. ಅವ್ರು ಏನಾರ ಮಾಡ್ಕೊಂಡು ತಿನ್ಲಿ, ನಾನು ತಲೆಗೂ ಹಾಕಣಲ್ಲ, ತಿನ್ನಕ್ಕೂ ಆಗಲ್ಲ ನಾನು. ಎಲ್ಲ ನಾನು ಇನ್ನು ಮುಂದೆ ಹಂಗೆ ಹೇಳ್ಬಿಡ್ಬೇಕಂಡ್ರಂಗಜ್ಜ. ಸರಿ ಕಣ್ರಪ್ಪ, ಅದೇನ್ ಮಾಡ್ತೀರಿ? ನಾನು ರಪ್ಪನೋಗ್ರ ಅಪ್ಪನ ಬರ್ತೀನಿ, ಅಂಗಡಿ ತಗ ಹೋಗಿ ಬರ್ತೀನಿ, ಅದೇನೇನ್ ತಗೊಂಬರ್ತೀನಿ.